ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಮಾರ್ನಿಂಗ್ ಗ್ರೌಂಡಿಂದ ಸ್ಟಾರ್ಟ್ ಮಾಡಿದ್ದು. ಗ್ರೌಂಡಿಗೆ ಬರದೆ ಕರೆಕ್ಟು 1 ವಾರ ಮೇಲೆ ಆಗಿತ್ತು, ಬಂದೇ ಇರಲಿಲ್ಲ. ಅದು ಇದು ಅದು ಅಂತ ಹೇಳಿ ವಾಕಿಂಗಿಗೆ ಬರಲಿಕ್ಕೇ ಆಗ್ತಾ ಇರಲಿಲ್ಲ. ಇನ್ನೊಂದು ಏನಂದರೆ, ಸೋಮವಾರದಿಂದ ಸ್ಟಾರ್ಟ್ ಮಾಡಿಬಿಟ್ರೆ ವಾರ ಇಡೀ ಹೋಗಲಿಕ್ಕೆ ಆಗ್ತದೆ. ಒಂದು ವೇಳೆ ಸೋಮವಾರ ಮಂಗಳವಾರ ಬಂಕ್ ಮಾಡಿದರೆ ಫುಲ್ ವಾರ ಇರಲಿ, ನೆಕ್ಸ್ಟ್ ವಾರ ಹೋಗೋಣ ಅಂತಲೇ ಅನಿಸುತ್ತೆ. ಇಲ್ಲಿ ಬೆಳಿಗ್ಗೆ ಹಕ್ಕಿಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಕೂತ್ಕೊಂಡಿರೋದು. ಇದು ಮೊದಲು ಪಾರ್ಲರ್ ಹತ್ರ ಒಂದು ದೊಡ್ಡ ಮರ ಇತ್ತು, ಅಲ್ಲಿ ಇತ್ತು. ಈಗ ಎಲ್ಲ ಇಲ್ಲಿ ಬಂದು ಕೂರತ್ತೆ. ನೆಕ್ಸ್ಟ್ ಬಂದು ನಾನು ಬೆಳಿಗ್ಗೆ ವಾಕಿಂಗಿಗೆ ಹೋಗಿ ಆದ ನಂತರ ಮಗನ ಜೊತೆಗೆ ಬ್ರೇಕ್ಫಾಸ್ಟಿಗೆ ಕೂತಿದ್ದೀನಿ. ಇವತ್ತು ನಾನು ಅವನಿಗೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀನಿ. ಜಾಸ್ತಿಯಾಗಿ ಬ್ರೇಕ್ಫಾಸ್ಟ್ ನಾನೇ ಕೊಡೋದು, ಹಸ್ಬೆಂಡ್ ಮಾಡಿ ಕೊಡ್ತಾರೆ. ಅಂದರೆ ನಾನು ವಾಕಿಂಗಿಗೆ ಹೋದ ಟೈಮಲ್ಲಿ ಅವರು ಅವನಿಗೋಸ್ಕರ ಬ್ರೇಕ್ಫಾಸ್ಟ್ ಮಾಡ್ತಾರೆ. ನಾವಿಬ್ಬರು ಹಾಗೆ ಅಡ್ಜಸ್ಟ್ಮೆಂಟಲ್ಲಿಯೇ ಮಾಡ್ಕೊಳ್ತೀವಿ, ಅದರಿಂದ ನಮಗೆ ಈಸಿ ಆಗುತ್ತೆ. ಇವನು ಇಲ್ಲಿ ಇವತ್ತು ಬುಕ್ ತೊಗೊಂಡು ಕೂತ್ಕೊಂಡಿದ್ದಾನೆ. ಅವನಿಗೆ ರೈಟಿಂಗ್ ಇಷ್ಟ ಉಂಟು, ಆದರೆ ರೀಡಿಂಗ್ ಜಾಸ್ತಿ ಇಷ್ಟ ಉಂಟು. ಇದು ಬುಕ್ ನಾನು ಡಿಮಾರ್ಟಲ್ಲಿ ತೊಗೊಂಡದ್ದು, ಆ್ಯಕ್ಟಿವಿಟಿ ಬುಕ್ಕು. ಇದು ತುಂಬ ಒಳ್ಳೆಯದಾಗತ್ತೆ ಮಕ್ಕಳಿಗೆ ಆ್ಯಕ್ಟಿವಿಟಿ ಬುಕ್ಸ್ ಕೊಡೋದ್ರಿಂದ. ಬಿಕಾಸ್ ಸ್ಕೂಲಿದು ಕೂಡ ಆ್ಯಕ್ಟಿವಿಟಿ ಬುಕ್ಸೇ ಇರುತ್ತೆ ಅಲ್ಲ, ಸೊ ಅವರಿಗೆ ಈಸಿ ಆಗುತ್ತೆ. ಸೊ ನಾನು ಅವನಿಗೆ ಹಠಪಟ್ಟು ಕಲಿಸ್ಬೇಕಂತ ಏನಿರೋದಿಲ್ಲ. ಸೊ ಇದು ತುಂಬ ಒಳ್ಳೆಯದು, ಇನ್ವೆಸ್ಟ್ ಮಾಡ್ಬೋದು. ಎನಿ ಆ್ಯಕ್ಟಿವಿಟಿ ಬುಕ್ ಕೂಡ ಆಗುತ್ತೆ. ಅಂದರೆ ನಾನಿದು ಡಿಮಾರ್ಟಲ್ಲಿ ತೊಗೊಂಡಿದ್ದು, ಆನ್ಲೈನ್ ಕೂಡ ತೊಗೊಂಡಿದ್ದೀನಿ ಒಂದೆರಡು. ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ, ಆ್ಯಸ್ ಯೂಸ್ವಲ್ ಇಡ್ಲಿಯೇ ಇರ್ತಾ ಇದೆ ಇನ್ನು ಈ ಸ್ವಲ್ಪ ದಿನಗಳಿಂದ. ಇಡ್ಲಿಯೇ, ಬಿಕಾಸ್ ಯಾವತ್ತು ಅವನಿಗೆ ಬೋರ್ ಬರ್ತದೆ ಇಡ್ಲಿಯಿಂದ, ಆಗ ನಮಗೆ ಕೂಡ ಇಡ್ಲಿಯಿಂದ ಬ್ರೇಕ್ ಸಿಗುತ್ತೆ. ನೆಕ್ಸ್ಟ್ ನಾನು ಸಲೋನಿಗೆ ಬಂದಿದ್ದೀನಿ. ಇವತ್ತು ನಾನು ಮೇಕಪ್ ಸೆಕ್ಷನ್ ತೊಗೊಳ್ತಾ ಇದ್ದೀನಿ, ಅಂದರೆ ಮೇಕಪ್ ಕ್ಲಾಸಸ್ಸನ್ನು ತೊಗೊಳ್ತಾ ಇದ್ದೀನಿ. ಹೇರ್ ಸ್ಟೈಲ್ ಎಲ್ಲ ಅವ್ರದ್ದು ಮುಗ್ದಿದೆ. ನಾನು ಲಾಸ್ಟ್ ಯಾವತ್ತೂ ಕೂಡ ಮೇಕಪ್ ತೊಗೊಳ್ತೀನಿ. ನಾನು ಹೇಗೆ ಅಂದರೆ ಡೈರೆಕ್ಟಾಗಿ ಮೇಕಪ್ ಮಾಡಿ ಕಲಿಸೋದಿಲ್ಲ. ಫಸ್ಟ್ ನಾನು ಎಲ್ಲ ಬ್ರಷಸ್ಗಳ ವಿಷಯದಲ್ಲಿ, ಎಲ್ಲ ಕ್ರೀಮ್ಗಳ ವಿಷಯದಲ್ಲಿ, ಕಲರ್ ಕರೆಕ್ಷನ್ಗಳ ವಿಷಯದಲ್ಲಿ, ಯಾವ ಕಲರ್ ಯಾರಿಗೆ ಬರ್ತದೆ, ಏನು ಯಾವುದೆಲ್ಲ ಯೂಸ್ ಮಾಡ್ಬೋದು, ಯಾವ ಬ್ರ್ಯಾಂಡ್, ಆ ಥರ ಕಲಿಸಿಯೇ ನೆಕ್ಸ್ಟ್ ನಾನು ಕಲಿಸಲಿಕ್ಕೆ ಹೋಗೋದು ಮಾಡೆಲ್ ಮೇಲೆ. ಬಿಕಾಸ್ ಅಂದರೆ ಯಾರಾದರೂ ಮೇಲೆ ಕಲಿಸೋದು ರೀಸನ್ ಇಷ್ಟೇ, ಐಟಮ್ಸ್ಗಳ ಹೆಸರೇ ಬಾಯಾಟಿಲ್ಲ ಅಂತ ಹೇಳಿದರೆ ನಾವು ಅವರಿಗೆ ಎಷ್ಟು ಫಾಸ್ಟ್ ಮಾಡಿದರೂ ಕೂಡ ಅವರಿಗೆ ಕಲೀಲಿಕ್ಕೆ ಕಷ್ಟ ಆಗತ್ತೆ. ಸೊ ಅದು ಕೂಡ ನಾನು ಫುಲ್ ಕಲಿಸಲಿಕ್ಕೆ ಹೋಗಲ್ಲ. 3 ದಿನಗಳ ತನಕ, ಒಂದು ದಿನ ಬ್ರಷಸ್ ಮತ್ತು ಸ್ಕಿನ್ ಪ್ರಿಪ್ರೇಷನ್ ಆದರೆ, ಇನ್ನೊಂದು ದಿನ ಫೌಂಡೇಶನ್ ಮತ್ತು ಚೀಕ್ಸ್ ಸೈಡ್ ಆದರೆ, ಇನ್ನೊಂದು ದಿನ ಐಸ್ ಸೈಡ್ ಅಂದರೆ ಕಣ್ಣಿನ ಮೇಕಪ್ಪಿಗೋಸ್ಕರ ಹಾಗೆ ಕಲಿಸೋದು. ಅದರಿಂದ ಅವರಿಗೆ ಈಸಿ ಆಗುತ್ತೆ. ಆಲ್ರೆಡಿ ರಿಷಲ್ ಕಲ್ತಿದ್ದಾಳೆ, ಬಟ್ ರಿಷಲ್ ಲಾಂಗ್ ಬ್ರೇಕ್ ತೊಗೊಂಡೋದ್ರಿಂದ ರಿಷಲ್ ಮರ್ತಿದ್ದಾಳೆ. ರಿಷಲ್ ಹತ್ರ ಆಲ್ರೆಡಿ ನೋಟ್ಸ್ ಉಂಟು, ಅದರಲ್ಲಿ ಆ್ಯಡ್ ಆನ್ ಮಾಡಲಿಕ್ಕೆ ಇರುತ್ತೆ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಕೂಡ ಕ್ಲಾಸಸ್ಸಿಗೆ ಹೋದದ್ದು ನೀವು ನೋಡಿದ್ದೀರಾ, ಚೇಂಜಸ್ ಆಗ್ತಾನೇ ಇರುತ್ತೆ. ಅದನ್ನು ನಾವು ಅಪ್ಡೇಟ್ ಮಾಡಿ ಸ್ಟೂಡೆಂಟ್ಸ್ಗಳಿಗೆ ಕೂಡ ಕಲಿಸೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದು ನಾವೊಂದು ಶಾರ್ಟಿಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ವಿ. ಇದರ ಶಾರ್ಟನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು. ನೋಡದಿದ್ದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಇದರ ಆ್ಯಂಗಲ್ ಉಲ್ಟಾ ಇತ್ತು, ಆ ವಿಡಿಯೋವನ್ನು ನಾವು ಅಡ್ಡ ಮಾಡೋದ್ರಿಂದ ಸ್ವಲ್ಪ ಅಡ್ಡ ತಿಡ್ಡ ಆಗಿದೆ ವಿಡಿಯೋ. ನಾನು ಕ್ಲಾಸಸ್ ತಗೊಳ್ಳುವಾಗ ಎಷ್ಟು ಸ್ಟ್ರಿಕ್ಟ್ಲಿ ಇರ್ತೀನಿ ಅಷ್ಟೇ ಫ್ರೆಂಡ್ಲಿ ಇರ್ತೀನಿ. ಗೇಮ್ಸ್ ಎಲ್ಲ ಆಟ ಆಡುವಾಗ ಆ ಸರ್ಟನ್ ಸಮಯಕ್ಕೆ ಕಲಿಸುವ ಟೈಮಲ್ಲಿ ಮಾತ್ರ ನಾನು ಸ್ವಲ್ಪ ಸ್ಟ್ರಿಕ್ಟ್ಲಿ ತೊಗೊಳ್ತೀನಿ. ಇಂಪಾರ್ಟೆಂಟ್ ಉಂಟು, ಕಲೀಲಿಕ್ಕೆ ಬಂದಿದ್ದಾರೆ, ಕಲಿತು ಮುಂದೆ ಹೋಗಬೇಕು. ಸೊ ಆ ಟೈಮಲ್ಲಿ ನಾವು ಜೋಕಾಗಿ ತೊಗೊಳ್ಳಿಕ್ಕೆ ಆಗಲ್ಲ. ನಾವು ಕ್ಲಾಸಸನ್ನು ಕೂಡ ತೊಗೊಳ್ತೀವಿ, ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು. ಫುಲ್ ಕೋರ್ಸ್ ತೊಗೊಳ್ತೀವಿ, ಮೇಕಪ್ಪು, ಹೇರ್ ಸ್ಟೈಲು, ಸಾರಿ ಮತ್ತು ನಮ್ಮ ಸ್ಕಿನ್ ಆ್ಯಂಡ್ ಹೇರ್ ಕೇರ್ ವಿಷಯದಲ್ಲಿ ಕೂಡ. ಈ ಗೇಮನ್ನು ಮುಗಿಸಿ ನಾನು ಮತ್ತೆ ಮಧ್ಯಾಹ್ನ ಮನೆಗೆ ಹೋದೆ. ಮಧ್ಯಾಹ್ನ ಮನೆಗೆ ಹೋಗಿ ಬಂದದ್ದು ನಾನು ಸಂಜೆಯೇ. ಈಗ ಸ್ವಲ್ಪ ಸೀಸನ್ ಡೌನ್ ಇರೋದ್ರಿಂದ ನನಗೆ ಟೈಮ್ ಸಿಗ್ತದೆ ಮನೆಗೆಲ್ಲ ಹೋಗಿ ಲೇಟ್ ಬರಲಿಕ್ಕೆ. ಅಂದ್ಕೊಂಡ್ವಿ ಇನ್ನೊಂದು ಶಾರ್ಟ್ ಗೇಮನ್ನು ಮಾಡಿ ಬಿಡೋಣ ಅಂತ ಹೇಳಿ. ಸೊ ಆ ಗೇಮಿಗೆ ಕೂಡ ರೆಡಿ ಮಾಡ್ತಾ ಇದ್ವಿ. ಇದು ಕೂಡ ನಾವು ಆಲ್ರೆಡಿ ಹಾಕಿದ್ದೀವಿ, ಬಾಟಲಿದು ಮುಚ್ಚಳಕ್ಕೆ ಹೊಡೆಯೋದು. ಅದನ್ನು ಕೂಡ ನೀವು ನೋಡದಿದ್ದರೆ ಚೆಕ್ ಮಾಡಿ ನೋಡಿ.
ನಾವು ಏನೇನೊಂದು ಅವಸ್ಥೆ ಮಾಡ್ತಾನೇ ಇರ್ತೀವಿ. ಮೋಸ ಮಾಡ್ಬೋದು ಅಂತ ಹೇಳಿ ಒಂದು ಕಣ್ಣಿಗೆ ಕಾಟನ್ ಇಟ್ಟಿದ್ವಿ, ಅದಕ್ಕೆ ನಾವು ಜೋರು ನಗೆ ಆಡ್ತಾ ಇದ್ವಿ. ರಿಷಲ್ ಪಾಪ ಅದನ್ನು ಹಾಕಿ ಅದರ ಮೇಲೆ ಬೇರೆ ಚಶ್ಮಾ ಕೂಡ ಹಾಕಿದ್ದು. ಬಟ್ ರಿಷಲ್ ಆ್ಯಕ್ಚುಲಿ ಒಳ್ಳೆ ಮಾಡಿದರು ಗೇಮಲ್ಲಿ, ನೀವು ಚೆಕ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಬಂದು ನಾನು ಮನೆಗೆ ಸ್ವಲ್ಪ ಐಟಮ್ಸನ್ನು ತೊಗೊಂಡು ಬಂದೆ. ಇದು ಯಾವುದು ಅಕ್ಕಿ ಒಂದು ಹೊಸದು ಬಂದಿತ್ತು, ಅದನ್ನು ತೊಗೊಂಡು ಬಂದಿದ್ದೇನೆ. ಟ್ರಯಲ್ ಮಾಡಿ ನೋಡಬೇಕಷ್ಟೇ. ನಾವು ಜಾಸ್ತಿಯಾಗಿ ಆನಂದ ಯೂಸ್ ಮಾಡ್ತಾ ಇದ್ವಿ, ಬಟ್ ಅದು ಬೇಸಿಗೆಗಾಲ ಟೈಮಲ್ಲಿ ಅದು ಸ್ವಲ್ಪ ನೀರು ಆಗ್ತಾ ಉಂಟು. ಸೊ ನೆಕ್ಸ್ಟ್ ಬಂದು ಈವ್ನಿಂಗ್ ಹೋಗುವ ಟೈಮಲ್ಲಿ ನನಗೆ ಅವನು ಹೋಗಲಿಕ್ಕೆ ಕೊಡ್ತಾನೆ ಇರಲಿಲ್ಲ. ಸೊ ನಾನು ನಿನಗೆ ಸರ್ಪ್ರೈಸ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದೆ. ಏನು ತರೋದು ಅಂತಲೇ ತಲೆಗೇನೆ ಬರ್ತಾ ಇರಲಿಲ್ಲ. ನನಗೆ ಗೊತ್ತಿತ್ತು ಅವನು ಮರೆಯೋದಿಲ್ಲ ಅಂತ ಹೇಳಿ. ಮತ್ತು ಈ ಟಿಕ್ಕ ಒಂದು ತೊಗೊಂಡು ಬಂದೆ, ಮತ್ತು ಸ್ವಲ್ಪ ಫ್ರೂಟ್ಸ್ ಅದನ್ನೆಲ್ಲ ತೊಗೊಂಡು ಬಂದೆ. ಈ ಸಲ ಫ್ರೂಟ್ಸ್ ಇದು ರೇಟ್ ಕಡಿಮೆನೇ ಆಗಿಲ್ಲ. ಇಲ್ಲ ಅಂತ ಹೇಳಿದರೆ ಚಳಿಗಾಲದ ಟೈಮಲ್ಲಿ ಒಂದು ಸಲ ಫ್ರೂಟ್ಸ್ ಇದು ರೇಟ್ ಯಾವತ್ತೂ ಕೂಡ ಕಡಿಮೆ ಆಗ್ತದೆ. ಆ ಟೈಮಲ್ಲಿ ಗಮ್ಮತ್ತು ತಿನ್ನಲಿಕ್ಕೆ ಸಿಗ್ತಿತ್ತು, ಬಟ್ ಈ ಸಲ ಏನೋ ಕಡಿಮೆನೇ ಆಗಿಲ್ಲ. ನೆಕ್ಸ್ಟ್ ಬಂದು ಇದು ಇವನ ಚಿಕನ್, ಇವನಿಗೆ ತೊಗೊಂಡು ಬಂದೆ. ಇವನ ಕಸಿನ್ ನಮ್ಮ ಮನೆಯಲ್ಲಿದ್ದದ್ದು ನನಗೆ ಗೊತ್ತಿಲ್ಲ, ಜಗಳ ಇಬ್ಬರದು ಕೂಡ. ಅವನು ಹೇಳೋದು ಅವನಿಗೆ ಅವರ ಅಮ್ಮ ತಂದಿದ್ದಾರೆ ಅಂತ ಹೇಳಿ, ಮತ್ತು ನಾನು ಅವನಿಗೆ ಮತ್ತೆ ಮನೆಯದು ಫ್ರೈ ಮಾಡಿ ಕೊಟ್ಟೆ. ನೆಕ್ಸ್ಟ್ ಬಂದು ಇವನು ಇಲ್ಲಿ ಪಝಲ್ ಮಾಡ್ತಾ ಇದ್ದಾನೆ. ಅವನಿಗೆ ಪಝಲ್ ಇಷ್ಟ, ಆದರೆ ತುಂಬ ದಿನ ಆಗಿತ್ತು ಅವನು ಮಾಡದೇನೆ. ಎಲ್ಲೋ ಬಿದ್ಕೊಂಡಿತ್ತು, ನನಗೆ ಸಿಕ್ಕಿತು. ಸೊ ಅವನೀಗ ಮಾಡ್ತಾ ಇದ್ದಾನೆ. ಇದು ಇಂಡಿಯಾ ಮ್ಯಾಪ್, ಇದು ಪಝಲ್. ನೆಕ್ಸ್ಟ್ ಇದು ಸೋಲಾರ್ ಸಿಸ್ಟಮ್, ಇದು ಪಝಲ್. ಇವನು ಮಾಡ್ತಾ ಇದ್ದಾನೆ. ಇವನು ನಿಮಗೆ ಗೊತ್ತಿರುವ ಹಾಗೆ ಹಸ್ಬೆಂಡಿದು ಅಣ್ಣನ ಮಗ. ಅವನು ಕೂಡ ಆಲ್ಮೋಸ್ಟ್ ಇಲ್ಲೇ ಇರ್ತಾನೆ ಅವನ ಜೊತೆಗೆ ಆಟ ಆಡಲಿಕ್ಕೆ. ಅವನು ಫಸ್ಟೆಲ್ಲ ಇಬ್ಬರು ಕೂಡ ಹೊಡ್ಕೊಳ್ತಾನೇ ಇರ್ತಿದ್ರು. ಈಗ ನನ್ನ ಮಗ ಸ್ವಲ್ಪ ದೊಡ್ಡದಾದ ನಂತರ ಅವನಿಗೆ ಗೊತ್ತಾಗಿದೆ ನನಗೆ ಅವನೊಬ್ಬನೇ ಗತಿ ಅಂತ ಹೇಳಿ. ಸೊ ಅವನಿಗೀಗ ಮನೆಗೆ ಹೋಗಲಿಕ್ಕೆ ಕೊಡೋದಿಲ್ಲ. ಇದು ಬಂದು ಇಂಡಿಯಾ ಮ್ಯಾಪ್ ನನ್ನ ಮಗ ಮಾಡಿದ್ದು. ನಾವು ಯಾರು ಕೂಡ ಹೆಲ್ಪ್ ಮಾಡಿದ್ದಲ್ಲ. ಯಾವುದೇ ಪಝಲ್ ತಂದರೆ ಅವನಿಗೆ ಶುರುವಲ್ಲಿ ನಾವು ಹೆಲ್ಪ್ ಮಾಡಬೇಕಾಗ್ತದೆ, ಮತ್ತೆ ಅವನೇ ಮಾಡ್ಕೊಳ್ತಾನೆ. ಮತ್ತೆ ಅವನು ಒಂದೊಂದು ಪಝಲನ್ನು 1000 ಸಲ ಮಾಡ್ತಾನೆ, ಕೂತ್ಕೊಳ್ತಾನೆ. ಇದು ನೆಕ್ಸ್ಟ್ ಡೇ ವಿಡಿಯೋ. ನಾವು ಇವತ್ತು ಮಂಗಳೂರಿಗೆ ಹೋಗ್ತಾ ಇದ್ದೀವಿ, ಕಾರಣ ನನ್ನ ಚಿಕ್ಕಮ್ಮನಿಗೆ ಡಿಸ್ಚಾರ್ಜ್ ಉಂಟು. ಸೊ ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀವಿ. ಅವರು ನಮ್ಮ ಜೊತೆಗೇ ಒಂದು ಸ್ವಲ್ಪ ದಿನ ಇರ್ತಾರೆ, ಅದರ ನಂತರನೇ ಹೋಗೋದು. ಸೊ ನಾವು ಅವರಿಗೆ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಎಷ್ಟು ಗಂಟೆಗೆ ಡಿಸ್ಚಾರ್ಜ್ ಆಗ್ತದೆ ಅಂತ ಹೇಳಿ. ಆಸ್ಪತ್ರೆ ಅಂದರೆ ಹಾಗೇನೆ ಅಲ್ಲ, ಒಂದು ಬೆಳಿಗ್ಗೆ ಡಿಸ್ಚಾರ್ಜ್ ಶುರು ಮಾಡಿದರೆ ಆಗೋದು ಸಂಜೆನೇ. ಸೊ ಮಗನನ್ನು ಸ್ಕೂಲಿಗೆ ಬಿಟ್ಟು ಮತ್ತೆ ಬಂದದ್ದು ನಾವು. ಕಾರಣ ಅಂತ ಹೇಳಿದರೆ ಅವನು ಮತ್ತೆ ಹೊರಟು ಬರ್ತಾನೆ, ಅವನ ಸ್ಕೂಲ್ ಸುಮ್ಮನೆ ಮಿಸ್ ಮಾಡೋದು ಬೇಡ ಅಂತ ಹೇಳಿ ಅವನನ್ನು ಸ್ಕೂಲಿಗೆ ಬಿಟ್ಟು ನಾವು ಬಂದ್ವಿ. ಹಸ್ಬೆಂಡ್ ಮೇಲೆ ಹೋದರು, ಅಂದರೆ ವಾರ್ಡಿಗೆ. ನಾನು ಬಂದು OPDಗೆ ಬಂದೆ. ನಾನು OPDಗೆ ಬಂದದ್ದು ನನ್ನದು ಇದೊಂದು ಮೋಲ್ ನೋಡಿರ್ಬೋದು ನೀವು, ಡಾಟ್ ಟೈಪಲ್ಲಿ. ಅದು ನನಗೆ ಸಡನ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ಬಂದದ್ದು. ಅದು ಬಂದು ದೊಡ್ಡದಾಗ್ತಾನೇ ಇತ್ತು. ಸೊ ಅದನ್ನು ತೆಗಿಸ್ಲಿಕ್ಕೆ ಇತ್ತು. ನನಗೆ ಬ್ಯೂಟಿ ಸ್ಪಾಟ್ಸ್ ನೀವು ನೋಡಿರ್ಬೋದು, ಬ್ಲ್ಯಾಕ್ ಚುಕ್ಕೆಗಳೇನುಂಟು, ಬ್ಯೂಟಿ ಸ್ಪಾಟ್ಸ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಉಂಟು. ಹಾಗೇ ಇದ್ದದ್ದು ಅದು ನೋಡಿದರೆ ಸಡನ್ನಾಗಿ ಮೇಲೆ ಬಂದಿದೆ ಬ್ಯೂಟಿ ಸ್ಪಾಟೇ. ಸೊ ನನಗೆ ಅದು ತೆಗಿಬೇಕಿತ್ತು. ಅದು ನಾನು ಮೊನ್ನೆನೇ ತೆಗಿಲಿಕ್ಕೆ ಬಂದಿದೆ, ಬಟ್ ಅದು ಆಗಿರಲಿಲ್ಲ. ಆಗ ಡಾಕ್ಟ್ರ್ ಇರಲಿಲ್ಲ, ನಾನು ಹೇಳಿದ್ದೆ ನಿಮಗೆ, ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ಸೊ ಇದನ್ನು ಈಗ ತೆಗಿಲಿಕ್ಕೆ ಅವರು ಇಂಜೆಕ್ಟ್ ಮಾಡ್ತಾರೆ, ಅದನ್ನು ಮಾಡಿ ತೆಗಿತಾರೆ. ಅದು ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ತೆಗಿಯೋದು. ತೆಗೆದ ನಂತರ ಈ ಥರ ಟೇಪ್ ಹಾಕಿ ಕೊಟ್ಟಿದ್ರು. ಬಟ್ ಆ್ಯಕ್ಚುಲಿ ನನಗೆ ಏನು ಕೂಡ ಗೊತ್ತಾಗಿಲ್ಲ ತೆಗ್ದದ್ದು. ತುಂಬ ಚೆನ್ನಾಗಿ ಕೂಡ ತೆಗೆದಿದ್ದಾರೆ, ಪೇನ್ ಇಲ್ಲದೆ. ಫಸ್ಟ್ ಆಫ್ ಆಲ್ ಇಂಜೆಕ್ಟ್ ಮಾಡಿದ್ದು, ಮತ್ತು ಅವರು ಕೂಡ ಸ್ವೀಟ್ ಇದ್ದರು, ಮತ್ತೆ ಕೇಳ್ತಾ ಇದ್ದರು ನೋವಾಗತ್ತಾ ಅಂತ. ಡಾಕ್ಟರ್ಸ್ ಮತ್ತೆ ಹೇಳ್ತಾರೆ, ನಮಗೆ ಬಾಡಿಯಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾ ಬಾಯ್ಲ್ಸ್ ಎದ್ದಿದ್ರೆ ಅದನ್ನು ತೆಗಿಸ್ಕೊಡಿ. ಬಿಕಾಸ್ ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇರುವ ಕಾರಣ ಅದು ಮತ್ತೆ ಯಾವುದಕ್ಕೂ ಒಂದಾಗಿ ಯಾವುದೋ ಏನೋ ಆಗುತ್ತೆ. ಸೊ ಅದರಿಂದ ತೆಗಿಸಬೇಕು. ನೆಕ್ಸ್ಟ್ ಬಂದು ನನಗೆ ತುಂಬ ಹಸಿವಾಗ್ತಾ ಇತ್ತು. ಮಧ್ಯಾಹ್ನ ನಾವು ಊಟಕ್ಕೆ ತೊಗೊಂಡು ಬಂದಿದ್ವಿ, ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತಂದಿದ್ವಿ. ಬಟ್ ಅಲ್ಲಿ ಊಟ ಕೂಡ ಸಿಗತ್ತೆ. ಇದು ಊಟ ಸಿಕ್ಕಿದ್ದು ಆ್ಯಕ್ಚುಲಿ ಹಾಸ್ಪಿಟ್ಲಲ್ಲಿ. ಮತ್ತು ಅದರ ಮೇಲೆ ಇವತ್ತು ಬುಧವಾರ ಇತ್ತು. ಸೊ ನಾವು ವೆಜ್, ಹೋಟೆಲಿಗೆ ಹೋದರೂ ಕೂಡ ವೆಜ್ಜೇ ತಿನ್ನಬೇಕು. ಮತ್ತು ಇಲ್ಲಿ ಕೂಡ ತಂದ ಊಟ ಕೂಡ ಜಾಸ್ತಿ ಇತ್ತು. ಸೊ ನಾವು ಪ್ಲ್ಯಾನ್ ಮಾಡಿದ್ವಿ ಇಲ್ಲೇ ಊಟ ಮಾಡೋದು ಅಂತ ಹೇಳಿ.
ಊಟ ತಂದದ್ದು ಕೂಡ ಒಳ್ಳೆಯದೇ ಆಯಿತು. ನನಗೆ ವೆಜ್ ಹೋಟೆಲಿದು ಊಟ ಅಷ್ಟು ಇಷ್ಟ ಆಗೋದಿಲ್ಲ. ಊಟ ಆದ ತಕ್ಷಣ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳಿದರು. ರೀಸನ್ ಇಷ್ಟೇ, ಅಮ್ಮ ತುಂಬ ದಿನ ಆಯಿತು ಬಂದು. ನನ್ನ ಪಪ್ಪ ಮತ್ತು ನನ್ನ ತಮ್ಮ ಮಾತ್ರ ಇದ್ದಾರೆ. ಅವರಿಗೆ ಊಟಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ ಅಲ್ಲ. ಮತ್ತು ನನ್ನ ಚಿಕ್ಕಮ್ಮ ನಮ್ಮ ಮನೆಯಲ್ಲಿ ಸ್ವಲ್ಪ ದಿನ ನಿಲ್ತಾರೆ. ಸೊ ಅವರು ಸುಮ್ಮನೆ ನಿಲ್ಲಬೇಕಲ್ಲ ಅಂತ ಹೇಳಿ ನಾನು ಇಲ್ಲಿಂದನೇ ಹೋಗ್ತೀನಿ, ಮತ್ತೆ ಮನೆಗೆ ಬಂದರೆ ಮತ್ತೆ ಲೇಟ್ ಆಗ್ತದೆ, ರಾತ್ರಿ ಮುಟ್ಟುವಾಗ ಸಹ ಲೇಟ್ ಆಗ್ಬೋದು ಅಂತ ಹೇಳಿ ಅವ್ರು ಬೇಗನೆ ಹೋದರು. ಅದರ ನಂತರ ನಾನು ಇದು ಈವ್ನಿಂಗ್ ತೆಗೆದ ವಿಡಿಯೋ. ಈವ್ನಿಂಗಲ್ಲಿ ನನಗೆ ಒಂದು ಬೇಜಾರು ಬಂದು ಹೋಯಿತು. ಎಷ್ಟೊತ್ತು ಅಂತ ಕೂತ್ಕೊಳ್ಳೋದು, ಮತ್ತೇನಾದರೂ ತಿಂದಾದರೂ ಬರೋಣ, ನನಗೆ ಸಾಧ್ಯ ಇಲ್ಲ ಇಲ್ಲಿ ಕೂತ್ಕೊಂಡಿರಲಿಕ್ಕೆ, ಅವ್ರದ್ದು ಡಿಸ್ಚಾರ್ಜದ್ದು ಪ್ರೊಸೀಜರ್ ಮುಗೀತಾನೆ ಇಲ್ಲ ಅಂತ ಹೇಳಿ ಹಸ್ಬೆಂಡಿಗೆ ಹೇಳಿದೆ. ಅವರು ಒಂದು 10 ಸಲ ಹೋಗಿ ಕೇಳಿ ಬಂದರು ಅಂತ ಅನಿಸ್ತದೆ. ಅದು ಹಾಗೆ ಅಲ್ಲ, ಇನ್ಶೂರೆನ್ಸ್ ಕ್ಲೈಮ್ ಆಗಲಿಕ್ಕಿದ್ರೆ ಲೇಟ್ ಆಗ್ತದೆ. ಸೊ ಅವ್ರು ಮಾಡುವ ತನಕ ನಾವು ಮತ್ತೆ ಕೆಳಗೆ ಬಂದ್ವಿ. ಒಂದು ಕಾಫಿ, ಸೇವ್ ಪುರಿ ಆ ಥರದ್ದೇನಾದರೂ ತಿನ್ನೋಣ ಅಂತ ಹೇಳಿ. ಇಲ್ಲಿ ಇಷ್ಟು ದೊಡ್ಡದೊಂದು ಒಳ್ಳೆ ಜಾಗ ಉಂಟು ಅಂತಲೇ ಗೊತ್ತಿರಲಿಲ್ಲ ನನಗೆ. ನಾನು ಎವ್ರಿ ಟೈಮ್ ಬಂದಾಗ ಲಾಟ್ಪೋರ್ಟ್ ಹೋಟೆಲಲ್ಲಿ ತಿಂದು ಹೋಗೋದು. ಲಾಸ್ಟ್ ಟೈಮ್ ನಿಮಗೆ ಗೊತ್ತಿರ್ಬೋದು, ಚಿಕನಲ್ಲಿ ರಕ್ತ ಕೂಡ ಇತ್ತು. ಸೊ ಇಷ್ಟು ಒಳ್ಳೆ ಜಾಗ ಇದ್ದದ್ದು ಗೊತ್ತೇ ಇಲ್ಲ. ಸೊ ನಾವು ಸ್ವಲ್ಪ ಈ ಸೈಡ್ ಬಂದಾಗ ಇದಿತ್ತು. ನಾವಿಲ್ಲಿ ಪಾನಿಪುರಿ ಮತ್ತು ಕಾಫಿ, ಅವರು ಸೇವ್ ಪುರಿ ತೊಗೊಂಡ್ರು. ನನ್ನ ಹಸ್ಬೆಂಡಿಗೆ ಪಾನಿಪುರಿ ಅಷ್ಟು ಇಷ್ಟ ಇಲ್ಲ, ನನಗೆ ಪಾನಿಪುರಿ ಫೇವ್ರೇಟ್. ಮತ್ತು ಅವರು 2 ಕಾಫಿ ಕೂಡ ತೊಗೊಂಡು ಬಂದರು. ನನಗೆ ಶುಗರ್ಲೆಸ್ ಕಾಫಿ, ನಾನು ಎಲ್ಲಿ ಹೋದರೂ ಕೂಡ ಶುಗರ್ಲೆಸ್ ಕಾಫಿಯೇ ತೊಗೊಳ್ಳೋದು. ಮತ್ತು ಅವರು ಒಂದು ಐಸ್ ಕ್ರೀಮ್ ತೊಗೊಂಡ್ರು. ಐಸ್ ಕ್ರೀಮ್ ನಾನು ತೊಗೊಂಡಿಲ್ಲ, ನನಗೆ ಅಷ್ಟು ಇಷ್ಟ ಅಂತ ಇಲ್ಲ. ಬಟ್ ನನಗೆ ಇದು ಇಷ್ಟ ಆಯಿತು, ಹ್ಯಾಂಗ್ಯೋನವ್ರದ್ದು. ಹ್ಯಾಂಗ್ಯೋ ಆ್ಯಕ್ಚುಲಿ ಹಂಗಯ್ಯೋ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ನನ್ನ ತಮ್ಮ ಕಳಿಸಿದರು. ಅದರ ಮೀನಿಂಗು ಕೊಂಕಣೀಸ್ ಏನಿದ್ದಾರೆ ಅದರಲ್ಲಿ ಹ್ಯಾಂಗ್ಯೋ ಅಂತ ಅರ್ಥ ಅಂತೆ. ನಾವು ಹ್ಯಾಂಗ್ಯೋ ಅಂತ ಹೇಳಿ ಅದನ್ನು ಹಾಳು ಮಾಡಿ ಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ತಿದ್ದೀನಿ. ಅದರ ನಂತರ ನಾವು ಅವಳಿಗೂ ಕೂಡ ಒಂದು ಪಾರ್ಸಲ್ ಪ್ಯಾಕ್ ಮಾಡ್ಕೊಂಡ್ವಿ. ನಮಗೆ ಕಾಲ್ ಬಂತು, ಡಿಸ್ಚಾರ್ಜ್ ಪ್ರೊಸೆಸ್ ಮುಗ್ದಿದೆ, ಬೇಗ ಬನ್ನಿ ಅಂತ ಹೇಳಿ. ಸೊ ಅವಳಿಗೊಂದು ಪ್ಯಾಕ್ ಮಾಡಿದ್ವಿ, ಹೊರಟ್ವಿ, ಡಿಸ್ಚಾರ್ಜ್ ಮಾಡಿದ್ವಿ, ಮತ್ತೆ ಕಾರಲ್ಲಿ ಬಂದ್ವಿ. ಅವಳಿಗೆ ಪ್ಯಾಕ್ ಮಾಡಿದ್ದವಳು ಕಾರಲ್ಲಿಯೇ ತಿಂತೀನಿ, ನನಗೆ ಅಲ್ಲಿ ಬಚ್ಚಿ ಹೋಗಿದೆ ಕೂತ್ಕೊಂಡು ಅಂತ ಹೇಳಿದರು. ಸೊ ನಾವು ಅಲ್ಲಿಂದ ಹೊರಟ್ವಿ ಈಗ ಮನೆಗೆ. ಸೊ ಗೈಸ್, ನೀವು ನೋಡಿದ್ರಿ ನಾವೇನೆಲ್ಲ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಗೈಸ್.